ಚೆನ್ನಾಗಿದ್ದೀರಾ ಅಂತ ವೆಲ್ಕಮ್ ಟು ದಕ್ಷ ಗೌಡ ಚಾನೆಲ್. ಸೊ ನನ್ನ ಮಗಳು ಇಲ್ಲಿ ಮಲಗಿದ್ದಾಳೆ. ಅವಳಿಗೆ ಹಿಂಗೆ ಪಿಲ್ಲೋಸಾಗಿ ಕವರ್ ಮಾಡಿದ್ದೀನಿ ಸೇಫಾಗಿರಲಿ ಅಂತ. ಅವಳು ಎದಳಕ್ಕಿಂತ ಮುಂಚೆ ನಿಮ್ಮ ಹತ್ರ ಮಾತಾಡ್ಕೊಂಡು ಬಂದ್ಬಿಡೋಣ ಅಂತ ಬಂದೆ. ಇವತ್ತು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ನಾನು ಡಿಮಾರ್ಟ್ಗೆ ಹೋಗಿದ್ದೆ. ನಾನೇನು ಡಿಮಾರ್ಟ್ ಫ್ಯಾನ್ ಅಲ್ಲ, ಬಟ್ ರೀಸೆಂಟಾಗಿ ಅಲ್ಲಿ ಹೋಗಿದ್ದೆ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಆವಾಗ ಒಂದಷ್ಟು ಕ್ಯೂಟ್ ಐಟಮ್ಸ್ ಸಿಕ್ತು. ಅದು ತುಂಬ ಬಜೆಟಲ್ಲಿ ತುಂಬ ಕಮ್ಮಿ ರೇಟಲ್ಲಿ ಸಿಕ್ತು. ಅದಕ್ಕೆ ನಿಮಗೆ ತೋರಿಸೋಣ ಯಾವ ಥರ ಶಾಪಿಂಗ್ ಮಾಡಿದೆ ಅಂತ ನಾನು ಇವಾಗ ನಿಮ್ಮ ಮುಂದೆ ಅಂದ್ಕೊತಿದ್ದೀನಿ. ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ನಿಮ್ಮ ಮುಂದೆ ನಾನು ಡಿಮಾರ್ಟಲ್ಲಿ ಏನೇನು ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡಿ, ಈ ಬ್ಯಾಗ್ ತುಂಬ ಇದೆ. ಅದಕ್ಕೆ ನಿಮ್ಗೆ ಬ್ಯಾಗ್ ತಂದ್ಬಿಟ್ಟೆ ತೋರಿಸೋಣ ಅಂತ ಒಂದೊಂದಾಗಿ ತಗೊಂಬರ್ತೀನಿ. ಇವಾಗ ಇದೊಂದು ವೆಜಿಟೇಬಲ್ ಅಥವಾ ಫ್ರೂಟ್ ಬ್ಯಾಸ್ಕೆಟು. ಎಷ್ಟು ಬಿತ್ತು? 99 ರೂಪೀಸ್ ಬಿತ್ತು. ತುಂಬ ಚೆನ್ನಾಗಿದೆ. ಪ್ಲಾಸ್ಟಿಕ್ಕು, ಮರ ಅಲ್ಲ, ಸೊ ನೀರು ಬಿದ್ದರೂ ಏನು ಬಿದ್ದರೂ ಇದನ್ನು ವಾಶ್ ಮಾಡ್ಕೊಬೋದು ಈಸಿಯಾಗಿ. ಜಸ್ಟ್ 99 ರೂಪೀಸ್ ಬಿತ್ತು. ಆ್ಯಂಡ್ ತುಂಬ ದಿನದಿಂದ ಯೋಚನೆ ಮಾಡಿದ್ರೆ ಈ ಥರದ ಒಂದು ಪುಟಾಣಿ ಒಂದು ಬ್ಯಾಸ್ಕೆಟ್ ಬೇಕು, ನೀಟಾಗಿ ಕಾಣಿಸೋಕ್ಕೆ, ನನ್ನ ಅಡುಗೆ ಮನೆಯಲ್ಲಿ ಕ್ಲಾಸಿಯಾಗಿ ಕಾಣಲಿ ಅಂತ 99 ರೂಪೀಸ್ ಅಷ್ಟೇ ನಾನು ಇದಕ್ಕೆ ಸ್ಪೆಂಡ್ ಮಾಡಿರೋದು. ನೆಕ್ಸ್ಟ್ ಬಂದು ಓಕೆ, ಇದು ಬೇಬಿ ಫ್ರೆಂಡ್ಲಿ. ಇದು ಬುಷಸ್ ಥರ ಬರುತ್ತೆ. ಈ ಕಾರ್ನರಲ್ಲಿ ನನ್ನ ಮಗಳು ಹೋಗಿ ಟಿ ವಿ ಹತ್ರ ಎಲ್ಲ ನಮ್ಮದು ಇಂಟೀರಿಯರ್ ಏನಿದೆ ಅದು ಶಾರ್ಪ್ ಇದೆ. ಅಲ್ಲಿ ಹೋಗಿ ಅವಳು ಎಡ್ಜಸಲ್ಲಿ ತಲೆ ಓಡಿಸ್ಕೊಳ್ಳೋದು, ಏಟ್ ಮಾಡ್ಕೊಳ್ಳೋದು ತುಂಬ ಮಾಡ್ತಾಯಿದ್ಲು. ಸೊ ಇದು ಕಾರ್ನರಲ್ಲಿ ಹಾಕೋಣ ಅಂತ ಇದು ಹಾಕ್ಬಿಟ್ಟು ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋಲ್ಲಿ ಯಾವ್ದಾದ್ರು. ಸೊ ಅಂದರೆ ಸ್ಮಾಲಾಗಿ ಇನ್ಸ್ಟಾಗ್ರಾಮಲ್ಲಿ ಯಾವ್ದಾದ್ರು ರೀಲಲ್ಲಿ ಎಲ್ಲಾದರೂ ತೋರಿಸ್ತೀನಿ ನಾನು. ಸೊ ಇದು ಏನಿಲ್ಲ, ಜಸ್ಟ್ ಹೋಗಿ ಪ್ಲಕ್ ಮಾಡೋದಷ್ಟೇ. ಇದು ಬೇಬಿ ಫ್ರೆಂಡ್ಲಿಗೋಸ್ಕರ ತಂದಿರೋದು. ಆ್ಯಂಡ್ ದೆನ್ ವಾವ್, ನೋಡಿ ನನ್ನ ಮಗಳನ್ನ ಕ್ಯೂಟಾಗಿ ರೆಡಿ ಮಾಡಬೇಕು ಅಂತ ನಂಗೆ ಸಖತ್ ಆಸೆ. ಬಟ್ ಅವಳು ಒಂದು ಜುಟ್ಟು ಕೂಡ ನೆಟ್ಟಾಗಿ ಹಾಕ್ಸ್ಕೊಳ್ಳಲ್ಲ. ಅದಕ್ಕೆ ನೋಡೋಣ ಅಂದ್ಬಿಟ್ಟು ಇದು ತಂದಿದ್ದೀನಿ. ಅವಳು ಹಾಕ್ಕೊಂಡಿಲ್ಲ ಅಂದರೆ ನಾನೇ ಹಾಕ್ಕೋತೀನಿ. ನೋಡಿ ಇದು ಎಷ್ಟು ಕ್ಯೂಟಾಗಿದೆ. ಇದಕ್ಕೆ ನಾನು ಪೇ ಮಾಡಿರೋದು 69 ರೂಪೀಸ್ 2 ಕ್ಲಿಪ್ಪಿಂದ. ಹಾಂ, ಇದು ನನ್ನ ರೇಟ್ ಹೇಳೋದು ಮರ್ತದೆ. ದಿಸ್ ಇಸ್ 79 ರೂಪೀಸು. ಇದು 69 ರೂಪೀಸ್. ಹತ್ರದಲ್ಲಿ ತೋರಿಸ್ತೀನಿ ನೋಡಿ. ವಾ, ಓಕೆ, ಟಡಾನ್, ಹೇರ್ ಬ್ಯಾಂಡು ಏನು ಕ್ಯೂಟಾಗಿ ಕಾಣುತ್ತೆ. ನಾನು ಹಾಕೊಂಡ್ರು ಓಕೆ, ನನ್ನ ಮಗಳು ಹಾಕೊಂಡ್ರು ಓಕೆ. ನಂಗೆ ಮೊದಲಿಂದನೂ ಇಷ್ಟ ಆಯಿತು ನನ್ನ ಮಗಳ ಐಟಮ್ ಎಲ್ಲ ನಾನು ಹಾಕೋಬೇಕಂತ. ಸೊ ಇದು ಎರಡೂ ಸೇರಿಸಿ ನಾನು ಕೊಟ್ಟಿರೋದು 35 ರೂಪೀಸ್. ಸಖತ್ ಚೆನ್ನಾಗಿದೆ ನೋಡಿ. ಇದೇನು ಬೀಡ್ಸ್ ಅಲ್ಲ, ಪ್ಲಾಸ್ಟಿಕ್ಕೇ ಅವ್ರು ಹಿಂಗೆ ಮಾಡಿಬಿಟ್ಟಿದ್ದಾರೆ. ಕ್ಯೂಟಾಗೂ ಕಾಣುತ್ತೆ, ಲಾಂಗ್ ಲಾಸ್ಟಿಂಗು ಬರುತ್ತೆ. ಓಕೆ, ಹಾಂ, ದಿಸ್ ಇಸ್ ಸಮಥಿಂಗ್ ವಿಚ್ ಐ ಲವ್ ದ ಮೋಸ್ಟ್. ಇದು 59 ರೂಪೀಸ್ ಕೊಟ್ಟಿದ್ದೀನಿ 2 ಕ್ಲಿಪ್ಪಿಂದ ಸೇರಿಸಿ. ಈ ಪೇಸ್ಟಲ್ ಕಲರು ಆ್ಯಂಡ್ ಈ ಟೆಕ್ಸ್ಚರ್ ಏನಿದೆ ಇದು ನಂಗೆ ಸಖತ್ ಇಷ್ಟ. ಹಾಕೊಂಡಾಗ ತುಂಬ ನೀಟಾಗಿ ಕಾಣುತ್ತೆ, ಸಖತ್ ಪ್ರೊಫೆಷ್ನಲ್ ಆಗಿ ಕಾಣುತ್ತೆ. ಅದಕ್ಕೋಸ್ಕರ ತೊಗೊಂಡೆ. ಇದು ಜಸ್ಟ್ ಕಾಸ್ಟೆಡ್ ನನಗೆ ಬರೀ 59 ರೂಪಾಯಿಗೆ ಬಂದಿದೆ ಇದು. ಆಮೇಲೆ ಬಂದು ಎಸ್, ಹ್ಯಾಂಗಿಂಗ್ ಕ್ಲ್ಯಾಂಪು. ಈ ಹ್ಯಾಂಗಿಂಗ್ ಕ್ಲ್ಯಾಂಪ್ ನನಗೆ 69 ರೂಪಾಯಿಗೆ ಬಂತು. ಆ್ಯಕ್ಚುಲಿ ಇದು ಪೇಸ್ಟಲ್ ಗ್ರೀನ್ ಇದೆ ಅಲ್ವಾ. ಈ ಹ್ಯಾಂಗಿಂಗ್ ಕ್ಲ್ಯಾಂಪ್ ಬಂದು ನನಗೆ 69 ರೂಪಾಯಿಗೆ ಬಿತ್ತು. ಇದು ಪೇಸ್ಟಲ್ ಗ್ರೀನ್ ಕಲರ್ ತೊಗೊಂಡೆ. ಯಾಕೆ ಅಂದರೆ ನೀವು ಆಲ್ರೆಡಿ ಈಗ ನಂದು ಬೇರೆ ವೀಡಿಯೋಲೆಲ್ಲ ನೋಡಿರ್ತೀರ. ನನ್ನ ಕಿಚನ್ ಬಂದ್ಬಿಟ್ಟು ವೈಟು ಮತ್ತು ಗ್ರೀನ್ ಕಾಂಬಿನೇಷನಲ್ಲಿರೋದು. ಸೊ ಬೇರೆ ಯಾವ ಕಲರು ಸೂಟ್ ಆಗಲ್ಲ. ಆ್ಯಂಡ್ ಇದಕ್ಕೆ ಇಷ್ಟು ಕ್ಯೂಟಾಗಿ ಗೋಲ್ಡನ್ ಕಲರ್ ಕೆಳಗಡೆ ಕ್ಲ್ಯಾಂಪ್ ಕೊಟ್ಟಿದ್ದಾರೆ. ಸೊ ಅದನ್ನ ಎಲ್ಲಿ ಫಿಕ್ಸ್ ಮಾಡಬೇಕಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಬಟ್ ಎಲ್ಲಿ ಫಿಕ್ಸ್ ಮಾಡಿದ್ರು ತುಂಬ ಕ್ಯೂಟಾಗಿ ಕಾಣುತ್ತೆ. ಯಾಕಂತ ಹೇಳಿದ್ರೆ ಗ್ರೀನು ಒಂದು ಕಿಚನ್ಗೆ ಸೂಟ್ ಆಗುತ್ತೆ, ಗೋಲ್ಡು ಅದೊಂದು ಎಲಿಗೆಂಟ್ ಟೆಕ್ಸ್ಚರ್ ಕೊಡುತ್ತೆ. ಸೊ ದಿಸ್ ಇಸ್ ಅನ್ ಅಮೇಝಿಂಗ್ ಬಾಟ್. ಇಟ್ ಕಾಸ್ಟೆಡ್ ಮೀ ಬರೀ 69 ರೂಪಾಯಿಗೆ ಬಂದ್ಬಿಡ್ತು ನನಗೆ. ಈಗ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಹತ್ತಿರದಿಂದ ತೋರಿಸ್ತೀನಿ. ಹತ್ತಿರದಿಂದ ಹಳೇದು ನಿಮ್ಗೆ ಹತ್ತಿರದಿಂದ ತೋರಿಸ್ಲಿಲ್ಲ ಅಲ್ವಾ, ಇಷ್ಟು ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣುತ್ತೆ. ಅದು ಲುಕ್ಕೇ ಅಷ್ಟು ಕ್ಯೂಟಾಗಿದೆ. ತೆಗೆದು ತೋರಿಸ್ಲಾ? ಒಂದು ನಿಮಿಷ. ಹಾಂ, ವಾವ್, ಮುಟ್ಟಕ್ಕೆ ತುಂಬ ಚೆನ್ನಾಗಿದೆ, ಮಾತ್ರ ಸಕ್ಕತ್ತಾಗಿದೆ. ಮ್ಯಾಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ, ಗ್ಲಾಸಿ ಫಿನಿಶಿಂಗ್ ಇಲ್ಲ. ಮ್ಯಾಟ್ ಫಿನಿಶಿಂಗ್ ಇದೆ, ಗ್ಲಾಸಿ ಫಿನಿಶಿಂಗ್ ಇಲ್ಲ. ಇದು ಗೋಲ್ಡನ್ ಕಲರ್ ಎಷ್ಟು ಚೆನ್ನಾಗಿದೆ. ಹಿಂದೆ 2 ಸೈಡ್ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಇದನ್ನ ಪ್ಲಕ್ ಮಾಡಿ ಅಂಟಿಸಿದ್ರೆ ಆಯಿತು. ಟವಲ್ಗೋ ಇಲ್ಲ ಏನಾದ್ರು ಲೈಟ್ ವೆಯ್ಟ್ಗೋ ಗೊತ್ತಿಲ್ಲ, ಯೋಚನೆ ಮಾಡ್ತೀನಿ. ಎಲ್ಲಿ ಸೂಟಬಲ್ ಆಗಿ ಕ್ಯೂಟಾಗಿ ಕಾಣುತ್ತೆ ಆ ಜಾಗದಲ್ಲಿ ಮಾತ್ರ ಅಂಟಿಸ್ತೀನಿ. ಅಂಟಿಸಿದಾಗ ನಿಮಗೆ ನೆಕ್ಸ್ಟ್ ವ್ಲಾಗ್ ಯಾವ್ದಾರು ಕಾಣಿಸುತ್ತೆ. ನನಗೆ ಈ ಥರ ಮನೆ ಡೆಕೋರೇಟ್ ಮಾಡೋದಂದರೆ ಸಖತ್ ಇಷ್ಟ. ಹಾಂ, ಇವಾಗ ಇದು ತೊಗೊಂಡಿದ್ದೆ ಅಲ್ವಾ, ದಿಸ್ ಇಸ್ ಒನ್ ಮೋರ್
ಇದು ನನಗೆ ಕಾಸ್ಟ್ ಆಗಿದ್ದು 49 rupees ಅಷ್ಟೇ. ಐ ವಾಂಟ್ ಟು ಶೋ ದಿಸ್ ಟು ಯು. ಇಲ್ಲಿ ನೋಡಿ, ಇದು ಜಸ್ಟ್ ಟಿಕ್ ಟ್ಯಾಕ್ ಕ್ಲಿಪ್. ಇದು ಆ್ಯಕ್ಚುಲಿ ನನಗೂ ಕ್ಯೂಟಾಗಿ ಕಾಣುತ್ತೆ ಅಲ್ವಾ? ಈ ಥರ ಬರುತ್ತೆ. ಆ್ಯಂಡ್ ದೆನ್ ಇಲ್ಲಾಂದರೆ ಹೀಗೆ ಇದು ಜಸ್ಟ್ ಟಿಕ್ ಟ್ಯಾಕ್ ಕ್ಲಿಪ್. ಇದು ನೋಡಿ, ಹತ್ತಿರದಿಂದ ತೋರಿಸ್ತೀನಿ, ಹತ್ತಿರದಿಂದ ತೋರಿಸ್ತೀನಿ. ಇಲ್ಲಿ ಟಿಕ್ ಟ್ಯಾಕ್ ಕ್ಲಿಪ್ಪು. ಇದು ಯೂನಿಕಾರ್ನ್. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ನನ್ನ ಮಗಳಿಗೆ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಯೂನಿಕಾರ್ನ್ ಒಂದು, ಆಮೇಲೆ ಇದು ಒಂದು ಕ್ರೌನ್ ಬಂದಿದೆ, ಒಂದು ಡಕ್ಕು, ಒಂದು ಬೇಬಿ ಡಾಲು, ಇನ್ನೊಂದು ಬೇಬಿ ಗರ್ಲ್ ಶೂಸು. ಕ್ಯೂಟ್ ಆಗಿದೆ ಈ ಶೂಸ್ ನೋಡಿ. ಇನ್ನೊಂದು ರೈನ್ ವಾವ್ ಥರ ಇದೆ. ನಂಗಂದು ಸಖತ್ ಖುಷಿ ಆಗ್ತಾ ಇದೆ. ಬರೀ 49 ರೂಪಾಯಿ. ಸೊ ಆರಾಮಾಗಿ ಕೊಡ್ಬೋದು. ನನ್ನ ಮಗಳು ಹಾಳು ಮಾಡಿಕೊಂಡ್ರು ನನಗೇನು ಬೇಜಾರಾಗಲ್ಲ, ಯಾಕಂದರೆ ತುಂಬ ದುಡ್ಡು ಕೊಟ್ಟಿಲ್ಲ ನಾನಂತ. ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೇಟ್. ಟೀ ಲವರ್ಸ್ಗೆ ಈ ಥರದೊಂದು ಕ್ಯೂಟಾಗಿ ಕಪ್ಪಿದ್ರೆ ಎಕ್ಸ್ಟ್ರಾ ಟೀ ಕುಡಿತಾರೆ. ನಾನು ಡಯಟಲ್ಲಿದ್ರೂ ಈ ಟೀ ಗ್ಲಾಸಲ್ಲಿ ಕುಡಿಯೋಕ್ಕೋಸ್ಕರ ಟೀ ಮಾಡ್ಕೋಬೇಕು ಅಂತ ಅನಿಸುತ್ತೆ. ನಿಮಗೆ ತೋರಿಸ್ದೇನೆ ನನಗೆ ಈ ಗ್ಲಾಸ್ ಯೂಸ್ ಮಾಡಬಾರ್ದು ಅಂತ ಇತ್ತು, ಅದಕ್ಕೋಸ್ಕರ ಯೂಸ್ ಮಾಡಿಲ್ಲ. ಇಲ್ಲಾಂದರೆ ತಂದ ತಕ್ಷಣ ಯೂಸ್ ಮಾಡಬೇಕು ಅನ್ನೋದು ತುಂಬ ತುಂಬ ಆಸೆ ಇತ್ತು. ಇದು 69 rupees ಬಿತ್ತು ನನಗೆ. ಆರೆಂಜ್ ಮತ್ತು ವೈಟ್ ಟೆಕ್ಸ್ಚರಲ್ಲಿದೆ. ನನಗೆ ಈ ಥರ ಸೆರಾಮಿಕ್ ಕಪ್ಸ್ ತುಂಬಾ ಇಷ್ಟ. ನನಗೆ ಎಷ್ಟೊಂದು ಕಲೆಕ್ಷನ್ಸ್ ಇದೆ, ಸುಮಾರು ಹೊಡೆದಾಕ್ಬಿಟ್ಟೆ. ಈಗ ನನ್ನ ಮಗಳು ಚಿಕ್ಕವಳಿರೋದ್ರಿಂದ ನಂದು ಪ್ಲೇಟ್ಸ್ ಎಲ್ಲ ನಾನು ಸೆರಾಮಿಕ್ ಯೂಸ್ ಮಾಡ್ತಾ ಇಲ್ಲ. ಬಟ್ ನಾನು ಅಂದ್ಕೊಂಡಿದ್ದೀನಿ ಇನ್ನೇನು ಅವಳಿಗೆ 2-2.5 ವರ್ಷ ಆಗ್ತಾ ಇದೆ. ಸೊ ಸೆರಾಮಿಕ್ಗೆ ವಾಪಸ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಕಲೆಕ್ಷನ್ಸ್ ತೊಗೊಂಡಾಗಲೂ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಎಲ್ಲಿಂದ ತೊಗೊಂಡೆ ಅಂತಲೂ ಹೇಳ್ತೀನಿ, ಎಷ್ಟು ಕಾಸ್ಟ್ ಆಯಿತು ಅಂತಲೇ. ಸೊ ದಟ್ ನಿಮ್ಗೇನಾದ್ರು ಪ್ಲ್ಯಾನ್ಸ್ ಇದ್ರೆ ನೀವು ತೊಗೋಬೋದು. ನೆಕ್ಸ್ಟ್ ಬಂದು ನಂದು ಅಮೇಝಿಂಗ್ ಸೂಪ್ ಬೌಲು. ಈ ಬೌಲಲ್ಲಿ ಓಟ್ ಮೀಲ್ ತಿನ್ಬೋದು, ಸೂಪ್ ತಿನ್ಬೋದು, ಇಲ್ಲಾಂದರೆ ರೈಸ್ ದಾಲ್ ಥರ ಹಾಕೊಂಡು ಎನಿ ಬೌಲ್ ರೆಸಿಪಿಗೆ ಚೆನ್ನಾಗಿದೆ. ಇದು ಒಂದು ಬೌಲ್ ಬಂದು 69 rupees. ಈ ಟೆಕ್ಸ್ಚರ್ ಬಂದು ಮೊಸಾಕ್ ಟೆಕ್ಸ್ಚರು, ಬ್ಲ್ಯಾಕು. ಇನ್ನೊಂದು ತೊಗೊಂಡಿದ್ದೀನಿ, ವೈಟ್ ಆ್ಯಂಡ್ ಗೋಲ್ಡು, ಬ್ಲ್ಯಾಕ್ ಆ್ಯಂಡ್ ಗೋಲ್ಡು ಎರಡು. ನನಗೊಂದು, ನನ್ನ ಹಸ್ಬೆಂಡ್ಗೊಂದು ಅಂತ. ಸೊ ಪರ್ ಪೀಸ್ ನನಗಿದು 69 rupees ಬಿತ್ತು. ಆ್ಯಂಡ್ ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ವರ್ತ್ ಅನಿಸುತ್ತೆ 69 rupeesಗೆ. ಯೂಸ್ ಮಾಡ್ತಾ ಗೊತ್ತಾಗುತ್ತೆ ಅದು ಹೀಟ್ ಎಷ್ಟು ರೆಸಿಸ್ಟೆಂಟ್ ಇದೆ, ಯಾವ ಥರ ಆಗುತ್ತೆ ಅಂತ. ಬಟ್ ಆ್ಯಸ್ ಆಫ್ ನೌ ಲುಕ್ ವೈಸಲ್ಲಂತೂ ಇಟ್ ಇಸ್ ಅನ್ ಅಮೇಝಿಂಗ್ ಥಿಂಗ್. ಆರಾಮಾಗಿ ತೊಗೊಬೋದು 69 rupees ಕೊಟ್ಟು. ನೆಕ್ಸ್ಟ್ ಏನು ತೊಗೊಂಡಿದ್ದೀನಿ, ಇನ್ನೊಂದು ಟೀ ಗ್ಲಾಸ್ ತೊಗೊಂಡಿದ್ದೀನಿ. ಇದು ತುಂಬ ಕಮ್ಮಿ ಅನಿಸುತ್ತೆ ರೇಟು. ಇದು 69. ಓಕೆ, ಇದು 69. ಇದ್ರದ್ದು ಹ್ಯಾಂಡಲ್ ಬಂದು ಬ್ಲ್ಯಾಕ್ ಕಲರ್ ಇದೆ ಈ ಥರ. ಆ್ಯಂಡ್ ಟೀ ಫುಲ್ ಟ್ರಾನ್ಸ್ಪರೆಂಟ್ ಗ್ಲಾಸು. ಸೊ ಗ್ರೀನ್ ಟೀ, ಲೆಮನ್ ಟೀ, ನಾರ್ಮಲ್ ಟೀ ಯಾವ ಥರ ಕುಡಿದ್ರೂ, ಇಲ್ಲ ಅಂದರೆ ಈ ಬೀಟ್ರೂಟ್ ABC ಜ್ಯೂಸ್ ಮಾಡ್ತೀವಲ್ಲ, ಅದ್ರ ಶಾರ್ಟ್ಸ್ ಹಾಕೊಂಡು ಕುಡಿಯೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ಕಲರ್ ರಿಚಾಗಿ ಕಾಣುತ್ತಲ್ಲ, ಸೊ ಅದು ಶಾರ್ಟ್ಸ್ ಹಾಕೊಂಡ್ರೂ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಈ ಟ್ರಾನ್ಸ್ಪರೆಂಟ್ ಗ್ಲಾಸ್ನ ತೊಗೊಂಡೆ, ಹ್ಯಾಂಡಲ್ ಇರೋದು. ಆ್ಯಂಡ್ ಚಿಕ್ಕದಾಗಿದೆ, ಕ್ಯೂಟಾಗಿ ಕಾಣುತ್ತೆ. ಬೆಳಿಗ್ಗೆ ಎದ್ದಾಗ ಮೋಟಿವೇಶನ್ ಬರುತ್ತೆ, ಈ ಗ್ಲಾಸಲ್ಲಿ ಕುಡಿಯೋಕ್ಕೋಸ್ಕರ ಮಾಡ್ಕೊಬೇಕು ಅಂತ. ಅದಕ್ಕೋಸ್ಕರ ತೊಗೊಂಡೆ. ಫುಲ್ ತುಂಬೋಗ್ತಾ ಇದೆ. ಇದನ್ನ ಎತ್ತಿಟ್ಬಿಡ್ತೀನಿ ಸೈಡ್ಗೆ, ಆಮೇಲೆ ಬಾಕಿ ತೆಗಿತೀನಿ, ಸ್ವಲ್ಪ ಸೇಫಾಗಿ ಹ್ಯಾಂಡಲ್ ಮಾಡೋಣ ಅಂತ. ಇದು ಆದಮೇಲೆ ನಾನು ನೆಕ್ಸ್ಟ್ ತೊಗೊಂಡಿರೋದು ಇದು ಆ್ಯಕ್ಚುಲಿ ನನ್ನ ಸಖತ್ ಫೇವ್ರೆಟ್ ಲ್ಯಾಂಡನ್ ಥರ. ನನಗೆ ಇದರಲ್ಲಿ ದೀಪ ಹಚ್ಚೋಕ್ಕೆ ಇಷ್ಟ ಇಲ್ಲ. ಇದನ್ನು ನಾನು ತೊಗೊಂಡಿರೋದು ಮನಿ ಪ್ಲ್ಯಾಂಟ್ ಬೆಳೆಸೋಕ್ಕೆ ಅಂತ. ಎಲ್ಲಿ ಪ್ಲೇಸ್ ಮಾಡಬೇಕು ನಮ್ಮ ಮನೇಲಿ ಅಂತ ಇನ್ನೂ ಯೋಚನೆ ಮಾಡಿಲ್ಲ. ಬಟ್ ನನಗೆ ಇದು ತುಂಬ ದಿನದಿಂದ ಆಸೆ ಇತ್ತು, ಇದನ್ನು ತೊಗೊಬೇಕು ಅಂತ. ಇದು ನಂಗೆ 69 rupees ಬಿತ್ತು ಪರ್ ಗ್ಲಾಸು. ಸೊ 69 and 69, ಬೋತ್ ಆರ್ 69. ಸೊ ಎರಡು ಡಿಫ್ರೆಂಟ್ ಕಲರ್ ಇರಲಿ, ಕ್ಯೂಟಾಗಿ ಕಾಣುತ್ತೆ ಅಂತ ನಾನು 2 different ಕಲರ್ಸ್, 2 ಎಕ್ಸ್ಟ್ರೀಮ್ ಡಿಫ್ರೆಂಟ್ ಕಲರ್ಸ್, ಒಂದೇ ಫ್ಯಾಮಿಲಿ ಕಲರಲ್ಲಿ ತೊಗೊಂಡಿಲ್ಲ. ಒಂದು ಪಿಂಕು, ಒಂದು ಬ್ಲೂ ತೊಗೊಂಡಿದ್ದೀನಿ. ಇದನ್ನ ಮನಿ ಪ್ಲ್ಯಾಂಟ್ ಬೆಳೆಸೋಕ್ಕೆ ಅಂತ. ಬಟ್ ಮನಿ ಪ್ಲ್ಯಾಂಟ್ ಮನೆಯಲ್ಲಿ ಮನಿ ಪ್ಲ್ಯಾಂಟ್ ಆಲ್ರೆಡಿ ಎಷ್ಟೊಂದು ಕಡೆ ಇದೆ. ಬಟ್ ಗ್ಲಾಸಲ್ಲಿ ನೀರಲ್ಲಿ ಎಲ್ಲಾಕ್ಲಿ ಅಂತ ಇನ್ನೂ ಐಡಿಯಾ ಇಲ್ಲ. ನನ್ನ ಮಗಳು ಇರೋದ್ರಿಂದ, ಮ್ಯಾಕ್ಸ್ ಕೂಡ ಇರೋದ್ರಿಂದ ಸೇಫ್ ಆಗಿರೋ ಜಾಗದಲ್ಲಿ ನಾನು ಇಡಬೇಕು, ಅವರಿಬ್ರು ಕೈಗೂ ಸಿಗದೇ ಇರೋಂಥ ಜಾಗ. ಸೊ ನೋಡ್ತೀನಿ ಎಲ್ಲಿ ಬೆಳೆಸ್ಬೋದು ಅಂತ, ಅಲ್ಲಿ ಬೆಳೆಸ್ತೀನಿ. 69 rupees ಆರಾಮಾಗಿ ಕೊಡ್ಬೋದಲ್ವ ಇದಕ್ಕೆ. ಓಕೆ, ನನ್ನ ಮಗಳಿಗೆ ಕನ್ನಡಕ ಅಂದರೆ ಹುಚ್ಚು. ಅದು ಎಲ್ಲಿಂದ ಬಂದಂತ ಗೊತ್ತಿಲ್ಲ. ಮೋಸ್ಟ್ಲಿ ನನಗೆ ಪವರ್ ಗ್ಲಾಸ್ ಇದಲ್ವ, ನಾನು ಸ್ಪೆಕ್ಸ್ ಹಾಕ್ತೇನಲ್ಲ,
ಸೊ ಅವಳಿಗೂ ಸ್ಪೆಕ್ಸ್ ಹಾಕೋಬೇಕು ಅಂತ ಆಸೆ, ಕನ್ನಡಕ ಹಾಕೋಬೇಕಂತ ಆಸೆ. ಅದಕ್ಕೆ ಅವಳು ಎಲ್ಲಿ ನೋಡಿದ್ರು ಕನ್ನಡಕ ಅಂತ ಕೇಳ್ತಾ ಇರ್ತಾಳೆ. ನಾನೇನು ಮಾಡಿದೆ ಅಂದರೆ ಅವಳು ಕಾಸ್ಟ್ಲಿ ಇದೆಲ್ಲ ಕೊಡಿಸಿ ಅದನ್ನ ಒಂದ್ಸತಿ ಕಾಲಲ್ಲಿ ತುಳಿದು ಹೊಡೆದಾಕ್ಬಿಡ್ತಾಳೆ. ಈ ಥರ ಇಷ್ಟೊಂದು ಕಾಸ್ಟ್ಲಿದು ಕೊಡಿಸಿ ಅದನ್ನು ಹಾಳು ಮಾಡಿದ್ರೆ ಹೊಟ್ಟೆ ಉರಿಯುತ್ತೆ. ಒಂದೊಂದು ಕನ್ನಡಕ ಇದು ನಂಗೆ 49 ರೂಪಾಯಿ ಬಿತ್ತು. ಸೊ ಒಂದೊಂದು 59 ರೂಪಾಯಿ, ಇದು 49, ಇದು 59, ಈ ರೌಂಡು 59, ಇದು 49. ಓಕೆ, ಸೊ ಆಲ್ರೆಡಿ ಒಂದು ಕೊಟ್ಟೆ. ಎಷ್ಟೊಂದು ತೊಗೊಂಡೆ ಆ್ಯಕ್ಚುಲಿ, 5-6 ತೊಗೊಂಡೆ ನಾನು. ಇಲ್ಲಿ ನನ್ನ ಕೈಯಲ್ಲಿ 4 ಇದೆ, ಇಲ್ಲ 6 ತೊಗೊಂಡೆ ಅನಿಸುತ್ತೆ. ಆಲ್ರೆಡಿ ಒಂದು ಅವಳಿಗೆ ಕೊಟ್ಬಿಟ್ಟಿದ್ದೀನಿ ಯಾಕೋ ಅಂತ. ಸೊ ಇನ್ನು ಮಿಕ್ಕಿರೋದ್ರಲ್ಲಿ ಇಷ್ಟಿದೆ ನೋಡಿ, ಇನ್ನು 4 ಇದೆ. ಇದು ನೋಡಿ ಏನು ಕ್ಲಾಸಿ ಆಗಿದೆ, ನನ್ನ ಸ್ಪೆಕ್ಸ್ಗಿಂತನೂ ಕ್ಲಾಸಿ ಆಗಿದೆ. ಸಿ ಸೊ ಅವಳು ಸಖತ್ ಖುಷಿ ಪಡ್ತಾಳೆ. ಒಂದೊಂದು ಹೊಡೆದಾಕಿದ್ಮೇಲೆ ಒಂದೊಂದು ಕೊಡ್ತಾ ಹೋಗೋಣ ಅಂತ ಅಂದ್ಕೊಂಡು ಇದನ್ನು ತೊಗೊಂಡಿರೋದು. ಅದು ಬಿಟ್ಟರೆ ಫೋಮಿಂಗ್ ಫೇಸ್ ವಾಶ್ ತೊಗೊಂಡೆ. ಇದು ಕ್ಲೀನ್ ಆ್ಯಂಡ್ ಕ್ಲಿಯರ್ದು ಬೈ 1 get 1 ಫ್ರೀ ಇದು. ಸೊ ಅದೊಂದು ತೊಗೊಂಡ್ವಿ ಅಷ್ಟೇ. ಹಾಂ, ಇದು ನನ್ನ ಫೇವ್ರೇಟಲ್ಲಿ ಫೇವ್ರೇಟು. ಡಯಟ್ ಮಾಡ್ತಿರೋದ್ರಿಂದ ಈ ರೋಸ್ಟೆಡ್ ಚೆನ್ನ ಇದೆಯಲ್ಲ, ಇದು ಹೈ ಪ್ರೋಟೀನು ಆ್ಯಂಡ್ ಈವ್ನಿಂಗ್ ಸ್ನ್ಯಾಕಾಗೆ ಬೆಸ್ಟ್ ಆಪ್ಷನ್ನು. ಸೊ ನಾನು ಎಲ್ಲೇ ಹೋಗಲಿ, ಡಿಮಾರ್ಟ್ಗೆ ಅಂತಲ್ಲ, ಎಲ್ಲೇ ಹೋಗಲಿ, ಯಾವ ಮಾಲಿಗೆ ಹೋಗಲಿ, ನಾನು ರೋಸ್ಟೆಡ್ ಚೆನ್ನ ನೋಡಿದ ತಕ್ಷಣ ಆ ಟೆನಿಕೋಸ್ ನಾನು ತೊಗೋತೀನಿ. ಆ್ಯಂಡ್ ಡಿಮಾರ್ಟಲ್ಲಿ ನನಗಿದು 49 ರೂಪೀಸ್ಗೆ ಸಿಕ್ತು. ಸೊ ನೋಡಿದ್ರಿ ಅಲ್ವಾ ಎಷ್ಟು ಕ್ಯೂಟ್ ಆಗಿರೋ ಸಾಮಾನುಗಳು ಹೇಗೆ ತಂದೆ ಅಂತ. ಈ ಕ್ಲಿಪ್ ಅಂತೂ ತುಂಬ ಚೆನ್ನಾಗಿದೆ, ಒಂದು ಬೇಕಾದ್ರೆ ತೆಗೆದೇ ತೋರಿಸ್ಬಿಡ್ತೀನಿ ನಿಮಗೆ. ನನಗಂತೂ ಸಖತ್ ಇಷ್ಟ ಆಗಿದೆ. ಮೈ ಗಾಡ್, ಟೈಟಾಗಿ ಹಾಕ್ಬಿಟ್ಟಿದ್ದಾರೆ. ಹಾಂ, ಬಂತು. ಸಿ, ಇದು ಫುಲ್ ಕೂದಲುಗೆ ಹಿಂಗೆ ಬರುತ್ತೆ, ಹಿಂಗೆ ಇಷ್ಟು ಅಗಲ ಇದೆ ಅಲ್ವಾ, ಇಲ್ಲಿ ನೋಡಿ ಇಷ್ಟು ಅಗಲ ಇದೆ. ಟೆಕ್ಸ್ಚರ್ ನೋಡಿ, ಟೆಕ್ಸ್ಚರ್ ಎಷ್ಟು ಸಖತ್ತಾಗಿದೆ. ಚೂರೇ ಕಾಣಿಸ್ತಾ ಇದೆ, ಬಟ್ ತುಂಬ ಕ್ಯೂಟಾಗಿ ಕಾಣ್ತಾ ಇದೆ ಅಲ್ವಾ. ಇದ್ರದ್ದು ಕವರೇಜ್ ನೋಡಿದ್ರಿ ಅಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೇಮ್ ಗೋಸ್ ವಿತ್ ದಿಸ್ ಕಲರ್ ಆಲ್ಸೋ. ಇದನ್ನು ಒಂದ್ಸತಿ ಟ್ರೈ ಮಾಡೇ ಬಿಡೋಣ, ತಂದಾಗಿಂದ ಹಾಕಿಲ್ಲ ಒಂದ್ಸತಿನೂ. ಸೊ ಇದನ್ನು ಟ್ರೈ ಮಾಡಿಬಿಟ್ರೆ ಈಸಿ ಆಗುತ್ತೆ, ನಿಮಗೂ ಗೊತ್ತಾಗುತ್ತೆ ಯಾವ ಥರ ಕಾಣುತ್ತೆ ಅಂತ. ನಂದು ಸ್ವಲ್ಪ ಕೂದಲು ಕೆಳಗಡೆ ವೇವಿ ಇರೋದ್ರಿಂದ ಕ್ಯೂಟಾಗಿ ಕಾಣುತ್ತೆ. ಸಿ, ಈ ಕಲರ್ ಕೂಡ ತುಂಬ ಚೆನ್ನಾಗಿದೆ, ಸಖತ್ ಪ್ರೊಫೆಷ್ನಲ್ ಆಗಿ ಕಾಣುತ್ತೆ, ನೀಟಾಗಿ ಕಾಣುತ್ತೆ. ಆ್ಯಂಡ್ ನಿಮ್ಮ ಕೂದಲು ನೀಟಾಗಿ ಕವರ್ ಆಗುತ್ತೆ. ಓಕೆ, ಇದನ್ನ ವಾಪಸ್ ಹಿಂಗೆ ಹಾಕ್ಕೊಂಡಿರ್ತೀನಿ ಸದ್ಯಕ್ಕೆ. ಹಾಂ, ಚೆನ್ನಾಗಿದೆ ಇದು. ಆ್ಯಕ್ಚುಲಿ ದಿನ ಯೂಸ್ ಮಾಡೋಕ್ಕೆ ಇಷ್ಟ ಅಲ್ಲ, ಆವಾಗಲಾರು ಹೊರಗಡೆ ಹೋದಾಗ ಯೂಸ್ ಮಾಡೋಣ. ಓಕೆ, ಸೊ ನೋಡಿದ್ರಲ್ಲ ಎಷ್ಟು ಕ್ಯೂಟ್ ಕಲೆಕ್ಷನ್ಸ್ ಇತ್ತು ಅಂತ. ಹೋಪ್ ನಿಮಗೆ ಈ ಕ್ಯೂಟ್ ಕಲೆಕ್ಷನ್ ವ್ಲಾಗ್ ಇಷ್ಟ ಆಯಿತು ಅಂತ. ನಾನು ಯಾವ ಥರ ಡಿಮಾರ್ಟ್ಗೆ ಹೋಗಿ ಕಮ್ಮಿ ರೇಟಲ್ಲಿ ಚಿಕ್ಕ ಐಟಮ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ತೋರಿಸಿದ್ದು ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ಮತ್ತಷ್ಟು ವೀಡಿಯೋ ಅಲ್ಲಿ ನಾನು ನಿಮಗೆ ಡಿಫ್ರೆಂಟಾಗಿ ಏನೇನು ತಂದೆ, ನಾನು ಯಾವ ಥರ ವೆಯ್ಟ್ ಲಾಸ್ ಮಾಡಿದೆ. ಆ್ಯಂಡ್ ಇನ್ನೊಂದು ಏನು ಕೇಳಬೇಕಂತ ಅಂದ್ಕೊಂಡಿದ್ದೆ ನಿಮ್ಮನ್ನ ಅಂದರೆ, ನೆಕ್ಸ್ಟ್ ಯಾವ ಥರ ವ್ಲಾಗ್ ಬೇಕು ನಿಮಗೆ, ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್, ನಾನು ಇವಾಗ 16 kgs ವೆಯ್ಟ್ ಲಾಸ್ ಮಾಡಿದ್ದೀನಿ, ಅದ್ರ ಬಗ್ಗೆ ಬೇಕಾ, ಇಲ್ಲ ಅಂದರೆ ಅಡುಗೆ ಬಗ್ಗೆ ಬೇಕಾ, ಇಲ್ಲ ಅಂತ ಹೇಳಿದ್ರೆ ನನ್ನ ಮಗಳು ಬಗ್ಗೆ ಬೇಕಾ, ಇಲ್ಲ ನನ್ನ ಲೈಫ್ ಸ್ಟೈಲ್ ಡೈಲಿ ವ್ಲಾಗ್ಸ್ ಬಗ್ಗೆ ಬೇಕಾ, ಇಲ್ಲ ಈ ಥರ ಕಲೆಕ್ಷನ್ಸ್ಗಳ ಬಗ್ಗೆ ಬೇಕಾ. ನಾಟ್ ಜಸ್ಟ್ ದಿಸ್, ಅಂದರೆ ನನ್ನ ಡ್ರೆಸ್ ಕಲೆಕ್ಷನ್ಸು, ಆಮೇಲೆ ಬ್ಯಾಗ್ ಕಲೆಕ್ಷನ್ಸು, ಆ ಥರ ಯಾವ ವಿಡಿಯೋಗೋಸ್ಕರ ನೀವು ಕಾಯ್ತಾ ಇದ್ದೀರಾ ಅಂತ ನನಗೆ ಹೇಳಿದ್ರೆ ನಾನು ಆ ವಿಡಿಯೋನ ತೊಗೊಬಂದು ನಿಮ್ಮ ಮುಂದೆ ಇಡೋಕ್ಕೆ ಈಸಿ ಆಗುತ್ತೆ. ಸೊ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅಂತ. ಅದೇ ಥರ ವಿಡಿಯೋ ಮಾಡಿಬಿಟ್ಟು ನೆಕ್ಸ್ಟ್ ನಿಮ್ಮ ಮುಂದೆ ಇನ್ನೊಂದು ವಿಡಿಯೋಲಿ ಬರ್ತೀನಿ. ಸೊ ಕೊನೆಯದಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗೋಣ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.